ಫ್ಲೈಟ್ ಎವ್ರಿ ಇಯರ್ಸ್ ಫ್ಲೈಟ್ ಬುಕ್ ಮಾಡೋದು ಸರ್ಕಸ್. ಸೊ ಇವಾಗ ಸೀರಿಯಸ್ಲಿ ಈ ವಿಡಿಯೋ ನಮ್ಮಪ್ಪ ನೋಡ್ತಿದ್ರೆ ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್. ಈ ವ್ಲಾಗ್ ಮಾಡಿಕೊಂಡು ವೀಡಿಯೋ ಮಾಡ್ಕೊಂಡಿದ್ದಾಳೆ. ಸೊ ಇವಳಿಗೆ ಇದು ಏನು ಓದ್ತಾಳೆ ಅಲ್ಲಿ ಹೋಗ್ಬಿಟ್ಟು ಅಷ್ಟೊಂದು ದುಡ್ಡು ಖರ್ಚು ಮಾಡಿಬಿಟ್ಟು. ಈ ಒಂದು ಸ್ಪೂನ್ ಎಂತ ಗೊತ್ತಾ, RCB ಕ್ವಾಲಿಫೈ ಆಗಿದ್ದಕ್ಕೆ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಮೌಲ್ಯಗೌಡ ವ್ಲಾಗ್ಸ್. ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ. ಸೊ ಈ ಒಂದು ವ್ಲಾಗ್ ನಾನು ಫ್ಲೈಟ್ ಬುಕ್ ಮಾಡಿರೋ ವ್ಲಾಗ್ ಆಗಿರುತ್ತೆ. ಆ್ಯಂಡ್ ಇದೆಲ್ಲ ಪ್ಲ್ಯಾಂಡ್ ಅಂತೂ ಅಲ್ವೇ ಅಲ್ಲ. ಫ್ಲೈಟ್ ಬುಕ್ ಮಾಡಿದ್ದು ಆಲ್ ಆಫ್ ದ ಸಡನ್ ಫ್ಲೈಟ್ ಬುಕ್ ಮಾಡಿದ್ದು. ಸೊ ಈ ಒಂದು ವ್ಲಾಗ್ ಹೇಗಿದೆ ಅಂತ ನೋಡ್ಕೊಂಬನ್ನಿ. ಆ್ಯಂಡ್ ನೀವಿನ್ನು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನನ್ನ ಇನ್ಸ್ಟಾಗ್ರಾಮ್ಗೆ ಹೋಗಿ ಫಾಲೋ ಮಾಡಿ. ಸೊ ಈ ಒಂದು ವ್ಲಾಗ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಇದು ನಾನು ತುಂಬಾ ಎಮೋಷನ್ಡ್ ವ್ಲಾಗು ಆಗಿರುತ್ತೆ. ಸೊ ಇಟ್ಸ್ ಸೋ ಹ್ಯಾಪಿಯೆಸ್ಟ್ ಮೂಮೆಂಟ್ ಫಾರ್ ಅಸ್. ಸೊ ನಾನು ರ್ಯಾಂಡಮ್ ಆಗಿ ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಯಾವುದಾದ್ರು ವ್ಲಾಗ್ ಜೊತೆ ಕ್ಲಿಪ್ಪಿಂಗ್ ಆ್ಯಡ್ ಮಾಡೋಣ ಅಂತ. ಸೊ ಏನಂದರೆ ನಾವು ಫ್ಲೈಟ್ನ ಬುಕ್ ಮಾಡಿದ್ವಿ. ಆ್ಯಂಡ್ ಫಸ್ಟ್ ಟೈಮ್ ಕೃತಿಗೆ ಏನು ಪ್ರಾಬ್ಲಮ್ ಎಡವಟ್ಟಾಗದೆ ಬುಕ್ ಮಾಡಿರೋದು. ಕ್ಲಾಸಲ್ಲಿ ಕೂತ್ಕೊಂಡು ಒಂದು ಕ್ಲಾಸು ಕೇಳಿಸ್ಕೊಂತಿಲ್ಲ, ನಾವು ಹತ್ತಲ್ಲೇ ಬ್ಯುಸಿಯಾಗಿದ್ವಿ. ಆ್ಯಂಡ್ ಅದು ಪ್ರೈಸ್ ಫುಲ್ಲು ವೇರೀಸ್ ಆಗ್ತಿತ್ತು. ಅಂದರೆ ಪ್ರಾಕ್ಟಿಕಲ್ ಕ್ಲಾಸೇ, ಅಂದರೆ ಏನು ಮಾಡ್ತೀವಿ ವೀಡಿಯೋಸ್ ತೋರಿಸಿದ್ರು ಆಯಿತಾ. ಅದು ಇದು ಪ್ರೈಸ್ ಕೂಡ ಫ್ಲಕ್ಚುಯೇಟ್ ಆಗ್ತಿತ್ತು. ಒಂದ್ಸರಿ ಜಾಸ್ತಿ ಆಗೋದು, ಒಂದ್ಸರಿ ಕಡಿಮೆ ಆಗೋದು. ಆ್ಯಂಡ್ ಫೈನಲಿ ಮಾಡಿದ್ವಿ. ಆ್ಯಂಡ್ ಐ ಥಿಂಕ್ 3 yearsಯಿಂದ ದಿಸ್ ಈಸ್ ದ ಚೀಪೆಸ್ಟ್ ಪ್ರೈಸ್ ವಿ ಆರ್ ಗೋಯಿಂಗ್. ಸೊ ಎಷ್ಟಂದರೆ 22,622 ಆಯಿತು ಒನ್ ವೇ ಅಷ್ಟೇ. ಆ ಕಡೆಯಿಂದ ಬರ್ಬೇಕಾದ್ರೆ ಬೇರೆ ಮಾಡಬೇಕು. ಆ್ಯಂಡ್ ವಿ ಆರ್ ಸೂಪರ್ ಎಕ್ಸೈಟೆಡ್ ಆ್ಯಂಡ್ ಸೋ ಹ್ಯಾಪಿ. ನನಗದು ತುಂಬ ಖುಷಿ ಆಯ್ತೈತೆ. ಇಂಡಿಯಾಗೆ ಇನ್ನೇನು ಬರ್ತೀವಿ. ಸೊ ಡೇಟ್ ಹೇಳಲ್ಲ ಗೈಸ್. ಬಂದಾಗ ನೀವೇ ನೋಡಿ. ಆ್ಯಂಡ್ ದಿಸ್ ಟೈಮ್ ಎಲ್ಲಿಗೆ ಹೋಗ್ತಿದ್ದೀವಿ ಅಂದರೆ ನಾವು ಅದನ್ನು ನೋಡಿ ಹೇಳಲ್ಲ, ನೋಡಿ ದಟ್ ಅದು ಸ್ಪೆಷಲ್ ಪ್ಲೇಸ್. ಯಾವಾಗಲೂ ನಾವು ಅಲ್ಲಿಗೆ ಹೋಗಲ್ಲ. ಇವಾಗ ಬೇರೆ ಕಡೆ ಹೋಗ್ತಿರೋದು ಫ್ಲೈಟಿಗೆ ಅಂತ. ಸೊ ಇವಾಗ ನಾವು ಕಾಲೇಜ್ ಮುಂದೆ ಇದ್ದೀವಿ. ಆ್ಯಕ್ಚುಲಿ ಎಷ್ಟು ಬಿಸಿಲಿದೆ ಅಂದರೆ ಓ ಮೈ ಗಾಡ್. ಆ್ಯಂಡ್ ವಿ ಆರ್ ಸೂಪರ್ ಹ್ಯಾಪಿ. ಎಲ್ಲ ಸಡನ್ ಆಯಿತು. ಬ್ರೇಕಲ್ಲಿ ಅಂದರೆ ಇವತ್ತು ಬೆಳಗ್ಗೆ ಬುಕ್ ಮಾಡಿಬಿಟ್ಟು ನಮಗೂ ಬುಕ್ ಮಾಡಬೇಕು ಅನಿಸ್ತು, ಯಾಕಂದರೆ ತುಂಬಾ ಚೀಪ್ ಇತ್ತು ಅಂತ. ಆಮೇಲೆ ಬೇಗ ಅಪ್ಪಂದಿರು ಫೋನ್ ಮಾಡಿಬಿಟ್ಟು ಪಾಪ ಫೋನ್ ಮಾಡಿದ ತಕ್ಷಣ ಕಾಸು ಹಾಕ್ಬಿಟ್ರು, ಮಾಡ್ಕೊಳ್ಳಿ ಅಂತ. ಆಮೇಲೆ ಅದು ಕ್ರೆಡಿಟ್ಸ್ ಕಾರ್ಡ್ ಯೂಸ್ ಮಾಡಿದ್ರೆ ತುಂಬಾ ಕಡಿಮೆ ಆಗುತ್ತೆ. ಏನೇನೋ ಇತ್ತು, ತಲೆ ತಿಂತಿತ್ತು ಗೈಸ್. ಆ್ಯಂಡ್ ಸಡನ್ಲಿ ನಮ್ಗೆ ಲಕ್ಕಿಯಾಗಿ ಒಂದು ಕೂಪನ್ ಸಿಕ್ತು. ಸೊ ಕೂಪನ್ ಹಾಕಿದ್ವಿ, ಅದು ಸಮಥಿಂಗ್ ಡಿಸ್ಕೌಂಟ್ ಸಿಕ್ತು. ಆ್ಯಂಡ್ ಇನ್ನೊಂದು ಲಕ್ ಏನಂದರೆ ಇವಾಗ ಸೀಟ್ ಆ್ಯಡ್ ಮಾಡ್ಕೊಳ್ಳೋಕ್ಕೆ ವಿಂಡೋ ಸೀಟ್ ಕಾದ್ರೆ ಜಾಸ್ತಿ ಪ್ರೈಸು, ಮಿಡಲ್ ಸೀಟ್ ಆದರೆ ಕಡಿಮೆ ಪ್ರೈಸು, ಆ ಕಡೆ ಸೀಟ್ ಆದರೆ ಜಾಸ್ತಿ ಪ್ರೈಸು. ಕೃತಿ ಸುಮ್ಮನೆ ಮಿಡಲ್ ಸೀಟ್ ಹಾಕಿ ನೋಡ್ತಾಳೆ, ಫುಲ್ ಕಡಿಮೆ ದುಡ್ಡು. ಸೊ ವಾಟ್ ಎವರ್ ಇಟ್ ಈಸ್, ಪರವಾಗಿಲ್ಲ ಮಿಡಲ್ ಸೀಟೇ ಹಾಕೊಳ್ಳೋಣ ಅಂದ್ಬಿಟ್ಟು ಮಿಡಲ್ ಸೀಟ್ ಹಾಕ್ಕೊಂಡ್ವಿ. ಯಾಕಂದರೆ ಪಕ್ಕದ ವಿಂಡೋ ಸೀಟ್ಸಲ್ಲೆಲ್ಲ ಬುಕ್ ಮಾಡ್ಕೊಂಡಿದ್ದಾನೆ. ಸೊ ಅವ್ನ ಪಕ್ಕ ನಾವು ಎಕ್ಸ್ಟೆಂಡ್ ಮಾಡ್ಕೋಬೋದಂತ. ದಟ್ಸ್ ಇಟ್ ಗೈಸ್. ಆ್ಯಂಡ್ ವಿ ಆರ್ ಸೂಪರ್ ಎಕ್ಸೈಟೆಡ್. ಅಷ್ಟೇ, ತುಂಬಾ ಸರ್ಕಸ್ ಇದು. ಫ್ಲೈಟ್ ಎವ್ರಿ ಇಯರ್ಸ್ ಫ್ಲೈಟ್ ಬುಕ್ ಮಾಡೋದು ಸರ್ಕಸ್. ಸೊ ಇವಾಗ ನಾವು ಕ್ಲಾಸ್ ಮುಗಿಸಿ ಮನೆಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಇಟ್ಸ್ ಫ್ರೈಡೇ. ನಮ್ಗೆ ನಾಳಿದ್ದು ಹಾಲಿಡೇ ಇದೆ ಗೈಸ್. ಫಸ್ಟ್ ಆಫ್ ಆಲ್ ಏನಂದರೆ, ನಾನು ಐ ಆಮ್ ಸೋ ಥ್ಯಾಂಕ್ಫುಲ್ ಟು ಗಾಡ್. ನಾನು ದೇವ್ರಿಗೆ ತುಂಬಾ ಥ್ಯಾಂಕ್ಸ್ ಹೇಳ್ತೀನಿ. ನಾನು ಈ ಜನ್ಮದಲ್ಲಿ ಋಣ ತೀರ್ಸೋಕ್ಕಾಗಲ್ಲ. ಏನಂದರೆ ನನಗೆ ಅಂಥ ಇನ್ನೋಸೆಂಟ್ ಆ್ಯಂಡ್ ಅಂಥ ಲವ್ಲಿ ನಮ್ಮಪ್ಪ ಇರೋದಕ್ಕೆ. ಬಿಲೀವ್ ಮಿ ಆರ್ ನಾಟ್, ನನ್ನ ಕಾಲ್ ಕಟ್ ಮಾಡಿ 1 ನಿಮಿಷನೂ ಆಗಿಲ್ಲ. ಲೈಕ್ ಐ ಥಿಂಕ್ ½ ಸೆಕೆಂಡ್ ಆಯಿತು ಅನಿಸುತ್ತೆ. ನನ್ನ ಅಕೌಂಟ್ಗೆ ಅಮೌಂಟ್ ಬಂತು. ಐ ಸೈಡ್ ಅಪ್ಪ ನಾನು ಈ ಥರ ಬುಕ್ ಮಾಡಬೇಕು, ಇವಾಗಲೇ ಬೇಕು ನನಗೆ ಅಮೌಂಟು ಅಂತ ಹೇಳಿದೆ. ಆ್ಯಂಡ್ ಸಡನ್ಲಿ ಸೆಂಟ್ ಅಮೌಂಟ್ ಟು ಮೈ ಫೋನ್ಪೇ. ನಂಗೆ ಶಾಕ್ ಆಯಿತು ಸೀರಿಯಸ್ಲಿ. ಈ ವಿಡಿಯೋ ನಮ್ಮಪ್ಪ ನೋಡ್ತಿದ್ರೆ ಥ್ಯಾಂಕ್ ಯು ಅಪ್ಪ, ಥ್ಯಾಂಕ್ ಯು ಸೋ ಮಚ್. ನನಗೆ ಇಷ್ಟೊಂದು ನಾನು ಕೇಳ್ದೇನೂ ತುಂಬ ಕೊಟ್ಟಿದ್ದೀರಾ, ಕೇಳಿನೂ ತುಂಬ ಕೊಟ್ಟಿದ್ದೀರಾ. ಯಾವತ್ತೂ ನಾನು ಕೇಳಿದ್ದಕ್ಕೆ ಇಲ್ಲ ಅಂತಲೂ ಹೇಳಿಲ್ಲ. ಫಾರ್ ಎಕ್ಸಾಂಪಲ್ ನಾನು ಇಲ್ಲಿಗೆ ಬರೋದೇ ಆಗಲಿ, ಇಲ್ಲ ಕಳ್ಸೋಕ್ಕಾಗಲ್ಲ ಅಂತಲೂ ಹೇಳಿಲ್ಲ. ಈ ಗೇಮ್ ಎವ್ರಿಥಿಂಗ್, ಲೈಕ್ ಎಲ್ಲನೂ ಕೊಟ್ಟರು. ಫ್ರಮ್ ದ ಟೋ ಟು ಹೆಡ್ ಎಲ್ಲನೂ ಇದೆ, ಹೆಡ್ ಟು ಟೋ ಎಲ್ಲ ಇದೆ ಗೈಸ್. ಎಲ್ಲ ಕೊಟ್ಟರು. ಆ್ಯಂಡ್ ಇಲ್ಲಿಗೆ ಅರ್ಮೇನಿಯಾಗ ನನಗೆ ಓದ್ತೀನಿ ಅಂತ ಅಂದಾಗೂ ಇಟ್ ಡಿಂಟ್ ಇವನ್ ಹೆಸಿಟೇಟ್ ಕಳಿಸೋದಕ್ಕೆ. ನಿನ್ನಿಷ್ಟ, ಹೋಗು, ಏನೇ ಆದರೂ ನಾನು ಮಾಡ್ತೀನಿ ಅಂತ. ಸೊ ಐ ಆಮ್ ಸೋ ಪ್ರೌಡ್ ಆಫ್ ಹಿಮ್. ಇವಾಗ ನಮ್ಮ ಅಪ್ಪ ಅಂದರೆ ನನಗೆ ಎಷ್ಟು ಪ್ರೌಡ್ ಫೀಲಿಂಗ್ ಇದೆಯೋ ಅಷ್ಟೇ ಪ್ರೌಡ್ ಫೀಲಿಂಗ್ ನಮ್ಮ ಪಪ್ಪಗೆ ಬರಬೇಕು ನನ್ನ ಮೇಲೆ. ಸೊ ನಾನು ಆ ಮಟ್ಟಕ್ಕೆ ಬೆಳಿಬೇಕು ಅಂತ ಅನ್ನೋದೇ ನನ್ನ ಆಸೆ.
ಐ ಆಮ್ ಸೂಪರ್ ಹ್ಯಾಪಿ ಗೈಸ್. ಸೀರಿಯಸ್ಲಿ ನಾನು ಇವಾಗ ಹೋಗ್ಬಿಟ್ಟು ಏನಾದ್ರು ಸ್ವೀಟ್ ಮಾಡ್ಕೊಂಡು ತಿನ್ನಬೇಕು. ಸೊ ಇದೇ ಲೈಫ್ ಗೈಸ್, ಇದೆ ಸೀರಿಯಸ್ಲಿ. ಥ್ಯಾಂಕ್ ಯು ಸೋ ಮಚ್. ಆಮೇಲೆ ನಾನು ಬರಬೇಕಾದ್ರೂ ಅಷ್ಟೇ ಇಲ್ ಬಿ ಕ್ರೈಯಿಂಗ್. ತುಂಬಾ ಇದಾಗಿರ್ತಾರೆ, ಅಂದರೆ ಬೇಜಾರಾಗಿರ್ತಾರೆ, ಅಳ್ತಿರ್ತಾರೆ. ಎಷ್ಟೊಂದು ಸರಿ ನಾನು ನೋಡಿರಲ್ಲ, ಕೃತಿ ತೋರಿಸಿದ್ದೆ, ನನ್ನ ಫ್ರೆಂಡ್ಸ್ ತೋರಿಸಿದ್ದೆ, ನೋಡು ನಿಮ್ಮ ಪಪ್ಪ ಅಳ್ತಿದ್ದಾರೆ ಅಂತ. ಐ ವಾಸ್ ಲೈಕ್ ಇಷ್ಟೊಂದು ಪ್ರೀತಿ, ಇಷ್ಟೊಂದೆಲ್ಲ ಮಾಡ್ತಾರೆ. ಬಟ್ ನಾನೇ ಒಂದೊಂದು ಸರಿ ನಂಗೆ ಕೋಪ ಬಂದಾಗ ನಂಗೆ ಟಾಲ್ರೇಟ್ ಮಾಡೋಕ್ಕಾಗ್ದಿದ್ದಾಗ ನಾನೇ ಏನೇನೋ ಅಂದ್ಬಿಡ್ತೀನಿ. ಸೊ ಐ ಆಮ್ ವೆರಿ ಸಾರಿ ಫಾರ್ ದಟ್. ಐ ಆಮ್ ರಿಯಲಿ ಪ್ರೌಡ್ ಆಫ್ ಯು. ಅಪ್ಪ ಅಮ್ಮ ಇಬ್ರಿಗೂ ಅಷ್ಟೇ, ಅಪ್ಪ ಅಮ್ಮ ಇಬ್ಬರೂ ಅಷ್ಟೇ. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಏನಂದರೆ ನಂದು ಫ್ಲೈಟ್ಸು ಆ್ಯಕ್ಚುಲಿ ನಾನು ಯಾವಾಗಲೂ ಏರ್ ಅರೇಬಿಯಾಯಿಂದನೇ ಟ್ರಾವೆಲ್ ಮಾಡ್ತಿದ್ದಿದ್ದು. ಸೊ ಏರ್ ಅರೇಬಿಯಾ ಎಷ್ಟಿದೆ ಅಂದರೆ ಬ್ಯಾಂಗ್ಳೂರಿಗೆ 63,000 ಇದೆ. ಸೊ ಇದು ನಾನು ಇವಾಗ ಈ ಕಡೆಯಿಂದ ನಾನು ಬೇರೆ ಏರ್ಲೈನ್ಸಿಂದ ಹೋಗ್ತಿದ್ದೀನಲ್ವಾ. ಸೊ ಇದು ನನಗೆ ಎಷ್ಟು 22,622 ಆಯಿತು. ಸೊ ಆ ಕಡೆ ನಾನು ಏರ್ ಅರೇಬಿಯಿಂದ ಬಂದ್ಮೇಲೆ 50,000 ಒಳಗಡೆ ಮುಗಿಯುತ್ತೆ. ಸೊ ಐ ವಾಂಟೆಡ್ ಟು ಸೇವ್ ಸಮ್ ಮನಿ. ಸೊ ಅದಕ್ಕೆ ಅಂದ್ಬಿಟ್ಟು ಇದನ್ನು ಬುಕ್ ಮಾಡಿದ್ದು. ನಮ್ಮ ಪಪ್ಪಾಗೆ ಎಷ್ಟು ಸರಿ ಥ್ಯಾಂಕ್ಸ್ ಹೇಳು ಸಾಕಾಗಲ್ಲ. ಇವಾಗ ನಾನು ನಮ್ಮ ಅಪ್ಪಂಗೆ ಫೋನ್ ಮಾಡಿಬಿಟ್ಟು ಮಾತಾಡಬೇಕು ಫಸ್ಟ್ ಆಫ್ ಆಲ್. ಆ್ಯಂಡ್ ನಂಗೆ ಸ್ವೀಟ್ ತಿನ್ಬೇಕು ಅನಿಸ್ತಿದೆ ಇದೇ ಖುಷಿಗೆ. ಸೊ ಮನೆಗೆ ಹೋಗ್ಬಿಟ್ಟು ಸ್ವೀಟ್ ಮಾಡೋಣ. ಅವರೆಲ್ಲ ಗ್ರಾಸರಿ ಶಾಪಿಂಗ್ ಹೋದರು. ಸೊ ನಾನು ಇವಾಗ ಒಬ್ಬಳೇ ಮನೆಗೆ ಹೋಗ್ತಾಯಿದ್ದೀನಿ. ಗೈಸ್. ಆ್ಯಂಡ್ ನಾನು ಫಸ್ಟ್ ಟೈಮ್ ಒಂದು ಪ್ಲೇಸಿಗೆ ಹೋಗ್ತಿರೋದು. ಅಲ್ಲೇ ನನಗೆ 2 hours ಲೇ ಓವರ್ ಇದೆ. ಅಲ್ಲಿಂದ ಬೆಂಗ್ಳೂರಿಗೆ ಹೋಗೋದು. ಯೂಶ್ವಲಿ ನಾನು ಶಾರ್ಜಾಗೆ ಹೋಗ್ತಿದ್ದೆ, ಶಾರ್ಜಾಯಿಂದ ಬೆಂಗ್ಳೂರಿಗೆ ಬರ್ತಿದ್ದೆ. ಸೊ ಎಲ್ಲಿಗೆ ಅಂತ ನೀವು ಕಾಯ್ತಿದ್ರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆ್ಯಂಡ್ ನೋಟಿಫಿಕೇಷನ್ ಬರುತ್ತೆ ನಾನು ಎಲ್ಲಿಗೆ ಹೋಗ್ತೀನಿ ಏನು ಅಂತ ಎಲ್ಲ. ಅಲ್ಲಿ ಆದಷ್ಟು ನಾನು ವೀಡಿಯೋ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಅಲ್ಲೆಲ್ಲ ಹೇಗಿದೆ ಅಂತೆಲ್ಲ ತೋರಿಸ್ತೀನಿ, ಏರ್ಪೋರ್ಟ್ ಎಲ್ಲ. ಸೊ ಆ ಪ್ಲೇಸ್ ಹೇಗಿದೆ ಅಂತ ನಾನು ಇವಾಗ ಹೇಳಲ್ಲ. ನೀವು ಸಬ್ಸ್ಕ್ರೈಬ್ ಮಾಡಿಕೊಂಡು ಶೇರ್ ಮಾಡಿ ಮತ್ತು ನೋಟಿಫೈಡ್ ಆಗಿರಿ. ಆ್ಯಂಡ್ ಇವತ್ತು RCB ಮತ್ತು SRH ಮ್ಯಾಚ್ ಇದೆ ಬೇರೆ. ಸೊ ಇವಾಗ ತುಂಬ ಬಿಸಿಲು ಗೈಸ್, ತುಂಬ ಬಿಸಿಲು. ಸುರಿತಿರುತ್ತೆ ನೀರು ಬಾಡಿಲೆಲ್ಲ ಕಡೆ, ಅಷ್ಟು ಬಿಸಿಲೈತೆ. ಮತ್ತು ಇರೋದು ಲೈಕ್ 20 ಡಿಗ್ರಿ ಇರುತ್ತೆ ಸೆಲ್ಸಿಯಸ್ಸು. ಆದರೆ ಇದು UV ರೇಸ್ ಇದೆಯಲ್ಲ, ರೇಸ್ ಅಷ್ಟು ಸ್ಟ್ರಾಂಗ್ ಇದೆ ಗೈಸ್, ಅಷ್ಟು ಹಾಟ್ ಇದೆ. ಸೊ ಇವಾಗ ನಾವು ಹೋಗ್ತಿದ್ದೀವಿ. ನನ್ನ ಮನೆಗೆ ಹೋಗ್ತಾಯಿದ್ದೀನಿ. ಈಗ ಮನೆಗೆ ಹೋಗ್ಬಿಟ್ಟು ಸ್ವೀಟ್ ಏನಾದ್ರು ಮಾಡ್ಕೊಂಡು ಫಸ್ಟ್ ತಿನ್ನೋಣ. ಲೆಟ್ಸ್ ಗೋ ಗೈಸ್. ನನ್ನ ರೂಮ್ ನೋಡಿ ಎಷ್ಟು ಮೆಸ್ ಆಗಿದೆ ಅಂದರೆ, ಬೆಳಗ್ಗೆಲ್ಲ ನೀಟಾಗಿ ಫೋಲ್ಡ್ ಮಾಡಿಲ್ಲ, ಲ್ಯಾಪ್ಟಾಪ್ ಎಲ್ಲ ಹಂಗೆ ಬಿಸಾಕಿದ್ದೀನಿ. ಹೋಗಿ ವಿಂಡೋ ತೆಗಿಬೇಕು, ಇಲ್ಲಾಂದರೆ ಈ ಬಿಸಿಲು ಆಗಲ್ಲ. ಎಷ್ಟು ಬಿಸಿಲು ಗೈಸ್. ಆ್ಯಂಡ್ ನಮ್ಮ ರೂಮ್ ಬೇರೆ ಚೇಂಜ್ ಮಾಡಿಬಿಟ್ಟಿದ್ದೀವಿ ಈಗ, ಬೆಡ್ ಪೊಸಿಷನ್. ಆ್ಯಂಡ್ ಇಲ್ಲಿ ನೋಡಿ ಚೆರ್ರಿ, ಎಷ್ಟು ಸ್ವೀಟ್ ಗೊತ್ತಾ ಗೈಸ್. ಇದ್ರಲ್ಲಿ ಜಾಮ್ ಎಲ್ಲ ಮಾಡಿದ್ವಿ ಗೊತ್ತಾ, ಏನು ಮಸ್ತಿತ್ತು. ಇಲ್ಲೇ ಕಿತ್ಕೊಳ್ಳೋದು, ಕೈ ಹಾಕೋದು, ಹಿಂಗೆ ಕಿತ್ಕೊಳ್ಳೋದು, ತಿನ್ನೋದು ಅಷ್ಟೇ. ಬೀಳಿಸ್ದೆ ಕೆಳಗಡೆ. ವೆಜ್ ಗೈಸ್, ವೆಜ್. ಎಷ್ಟು ಜ್ಯೂಸಿಯಾಗಿ ಬಂತು ನೋಡಿ. ವಾವ್, ಸಖತ್ತಿರುತ್ತೆ ಗೈಸ್. ಈ ಥರ ಡಾರ್ಕ್ ಇರುತ್ತಲ್ಲ, ಅದು ಫುಲ್ಲು ಸ್ವೀಟ್ ಇರುತ್ತೆ, ಸ್ವೀಟ್. ಇಲ್ಲೆಲ್ಲ ಬಿಟ್ಟಿತ್ತು, ಫುಲ್ ಕಿತ್ಕೊಂಡ್ವಿ. ಆಮೇಲೆ ಅವರು ಓನರ್ ಬಂದು ಕಿತ್ಕೊಂಡೋದ್ರು. ಇನ್ನೂ ಐತೆ ಇಷ್ಟು. ಇನ್ನು ಗೈಸ್ ಎಷ್ಟು ಮೆಸ್ಸಿ ಆಗಿದೆ ನಮ್ಮ ರೂಮ್ ಅಂದರೆ, ಇವತ್ತು ಫ್ರೈಡೇ, ನಾಳಿದ್ದೆಲ್ಲ ಹಾಲಿಡೇ ಇರುತ್ತೆ, ಸ್ಯಾಟರ್ಡೆ ಸಂಡೇ. ಸೊ ಕ್ಲೀನ್ ಮಾಡಬೇಕು. ಮತ್ತು ಇನ್ನೊಂದು ಏನಂದರೆ, ನಾನು ಯಾವಾಗ ಡೇಟ್ ಹೇಳಲ್ಲ ಯಾವಾಗ ಬರ್ತೀನಿ ಅಂತ, ಬಟ್ ನಾನು ಬರ್ತಿರೋದು ಇನ್ನೂ 1 ಮಂತ್ ಇದೆ ಗೈಸ್. ಆ್ಯಂಡ್ ಲೈಫಲ್ಲಿ ಇನ್ನೂ ಏನೇನೋ ಬರ್ತಿದೆ, ಏನೋ ಪ್ರೋಸೆಸ್ಸಲ್ಲಿದೆ. ಮೋಸ್ಟ್ ಅವೈಟೆಡ್ ಟ್ವಿಸ್ಟ್ ಅಂತಲೇ ಹೇಳ್ಬೋದು ಇದು. ಆ್ಯಂಡ್ ಇದು ಪ್ರೊಸೆಸ್ಸಲ್ಲಿರೋದ್ರಿಂದ ನಾನು ಇವಾಗ ಅದು ಹೇಳೋಕ್ಕಾಗಲ್ಲ. ನಾನು ಅದು ನಂಗೆ ಪಕ್ಕ ಆಯಿತು, ಸೆಲೆಕ್ಟ್ ಆಯಿತು ನನಗೆ ಅದು ನನ್ನ ಲೈಫಿಗೆ ಅಂತಂದರೆ ನಾನು ಅವಾಗ ಹೇಳ್ತೀನಿ. ಅವಾಗ ನನಗೂ ಟ್ವಿಸ್ಟ್ ಇರುತ್ತೆ, ನನ್ನ ಲೈಫ್ಗೂ ಟ್ವಿಸ್ಟ್ ಇರುತ್ತೆ, ನಿಮಗೂ ಆಡಿಯನ್ಸ್ಗೂ ತುಂಬಾ ಟ್ವಿಸ್ಟ್ ಇರುತ್ತೆ. ಆ್ಯಂಡ್ ಇಟ್ ವಿಲ್ ಬಿ ಪ್ರೌಡ್ ಮೂಮೆಂಟ್ ಟು ಮೈ ಡ್ಯಾಡ್ ಅಂತ ನನಗನ್ಸುತ್ತೆ. ನಮ್ಮ ಅಪ್ಪ ಅಮ್ಮಂಗೆ ಅದು ಪ್ರೌಡ್ ಮೂಮೆಂಟ್ ಆಗ್ಬೋದು. ಯಾಕಂದರೆ ನನಗೆ ತುಂಬ ಜನ ನಮ್ಮ ಅಪ್ಪ ಅಮ್ಮಂಗೆ ನನ್ನ ಮೇಲೆ ಕಂಪ್ಲೇಂಟ್ ಮಾಡಿದ್ದೇ ಇದೆ, ನಾನು ವ್ಲಾಗ್ಸ್ ಮಾಡ್ತಿದ್ದೀನಿ, ರೀಲ್ಸ್ ಮಾಡ್ತೀನಿ ಇನ್ಸ್ಟಾಗ್ರಾಮಲ್ಲಿ ಅದೆಲ್ಲ ಅಂತ. ನಮ್ಮ ಅಪ್ಪ ಅಮ್ಮ ಅದನ್ನು ತಲೆಗೆ ಹಚ್ಕೊಂಡು, ಅಂದರೆ ಅವ್ರ ಮಾತಿಗೆ ಭಯಪಟ್ಟಿದ್ದಾರೆ ತುಂಬ. ಅಂದರೆ ಈ ಥರ ಮಾತಾಡ್ತಿದ್ದಾರೆ ನನ್ನ ಮಗಳ ಬಗ್ಗೆ, ಈ ಥರ ವೀಡಿಯೋ ಮಾಡ್ತಾಳೆ, ಅದು ಇದು ಏನು ಅವ್ರು ಹೆಂಗೆ ಮಾತಾಡ್ತಾರೆ ಅಂದರೆ, ಇವಳು ಬರೀ ವ್ಲಾಗ್ ಮಾಡಿಕೊಂಡು ವೀಡಿಯೋ ಮಾಡ್ಕೊಂಡಿದ್ದಾಳೆ, ಸೊ ಇವಳಿಗೆ ಇದು ಏನು ಓದ್ತಾಳೆ ಅಲ್ಲಿ ಹೋಗ್ಬಿಟ್ಟು, ಅಷ್ಟೊಂದು ದುಡ್ಡು ಖರ್ಚು ಮಾಡಿಬಿಟ್ಟು ಅಂತ. ಏನಾಗೈತೆ ಅಂದರೆ ನಮ್ಮ ಅಪ್ಪ ಅಮ್ಮನ ಮೈಂಡ್ ಸೆಟ್ಟೇ ಚೇಂಜ್ ಆಗ್ತಿದೆ ಅದರಿಂದ.
ಸೊ ನನಗಿವಾಗ ನನ್ನ ಲೈಫಲ್ಲಿ ನಡೀತಿರೋ ಪ್ರೋಸೆಸ್ ನಾನು ಅದೇನೋ ಪಕ್ಕ ಆದರೆ ಇಟ್ ವಿಲ್ ಬಿ ಆನ್ಸರ್ ಫಾರ್ ಎವ್ರಿ ಒನ್. ನಾನು ಅದನ್ನು ಪಕ್ಕ ಒಂದು ವ್ಲಾಗ್ ಮಾಡ್ತೀನಿ, ಅದು ಪಕ್ಕ ಆದರೆ ಅದು ಇನ್ನೊಂದು ವೀಕಲ್ಲಿ ಗೊತ್ತಾಗುತ್ತೆ ಏನಂತ. ಸೊ ನಾನು ಎಲ್ಲ ಇದ್ರಲ್ಲೂ ಟ್ರೈ ಮಾಡ್ತಿದ್ದೇನೆ. ಎಜುಕೇಷನ್ ಆಸ್ಪೆಕ್ಟ್ಸಲ್ಲಿ ನಾನು ಎಲ್ಲದರಲ್ಲೂ ಐ ಆಮ್ ಗಿವಿಂಗ್ ಮೈ ಬೆಸ್ಟ್. ಸೊ ನೋ ವರೀಸ್, ನನಗೆ ಅದು ಪ್ರಾಬ್ಲಮ್ ಇಲ್ಲ, ನಾನು ಯಾರಿಗೂ ಕೇರ್ ಮಾಡಲ್ಲ. ಬಟ್ ಐ ಡೋಂಟ್ ವಾಂಟ್ ಮೈ ಪೇರೆಂಟ್ಸ್ ಟು ಗೆಟ್ ವರಿಡ್ ಬಿಕಾಸ್ ಆಫ್ ಅದರ್ ಟಾಕ್ಸ್ ಅಂತ ಅಷ್ಟೇ. ಅವ್ರು ಹಂಗೆ ಗೈಸ್ ಅಂದರೆ ತುಂಬ ಸೆನ್ಸಿಟಿವ್, ಆ ಥರ ಯಾರು ಏನಾರು ಅಂತ ತಲೆಗೆ ಹಚ್ಕೊಂಡ್ಬಿಡ್ತಾರೆ ಆ ಥರ. ಬಟ್ ನಾನು ಆ ಥರ ಅಲ್ಲ, ಬೋಲ್ಡ್. ಸೊ ನಾನು ಯಾರೇನಾದರೂ ಕೇರ್ ಮಾಡಲ್ಲ, ನಾನು ವಾಪಸ್ ಕೊಡ್ತೀನಿ ಅವ್ರು ಕೊಟ್ಟಿದ್ದನ್ನ. ಸೊ ಈ ಥರ. ಆ್ಯಂಡ್ ಐ ಆಮ್ ಈಗಲ್ಲಿ ವೇಟಿಂಗ್ ಫಾರ್ ಟು ಸಿ ಮೈ ಪೇರೆಂಟ್ಸ್. ಐ ಆಮ್ ಮಿಸ್ಸಿಂಗ್ ದೆಮ್. ಲಾಸ್ಟ್ ವ್ಲಾಗಲ್ಲಿ ಹೇಳ್ದಂಗೆ ನಾನು ತುಂಬಾ ಮಿಸ್ ಮಾಡ್ತಿದ್ದೀನಿ ನನ್ನ ಪೇರೆಂಟ್ಸ್ನ. ಸೊ ನಾನು ನೋಡಲೇಬೇಕು. ಆ್ಯಂಡ್ ಫುಡ್ ಐ ಆಮ್ ಮಿಸ್ಸಿಂಗ್ ಸೋ ಮಚ್. ಮತ್ತು ನಾನು ಇನ್ನೊಂದೇನೆಂದರೆ ಇದು ಮಾಡಬೇಕು ಗೈಸ್, ಏನದು ವೀಡಿಯೋಸ್. ಸೊ ನಮ್ಮಮ್ಮಂದು ರೆಸಿಪೀಸು, ನಮ್ಮಮ್ಮ ಏನೇನು ಅಡುಗೆ ಮಾಡ್ತಾರೆ ಅದೆಲ್ಲ ನಾನು ವೀಡಿಯೋ ಮಾಡಲೇಬೇಕು ಅನಿಸುತ್ತೆ. ಸೊ ಅಲ್ಲಿಗೆ ಬಂದರೆ ನಿಮಗೆ ತುಂಬಾ ರೀಚ್ ಆಗ್ತೀನಿ ನಾನು ಅಂತ ನನ್ನ ಪ್ರಕಾರ. ಇಲ್ಲಿದ್ದರೆ ನನಗೇನೋ ರೀಚ್ ಆಗ್ತಿಲ್ಲ ಅಂತ ಅನಿಸುತ್ತೆ. ಸೊ ಥ್ಯಾಂಕ್ ಯು ಯಾರು ಇದುವರೆಗೂ ನನ್ನ ವ್ಲಾಗ್ಸ್ ನೋಡಿ ಸಪೋರ್ಟ್ ಮಾಡಿದ್ದೀರಾ, ಎಲ್ಲರಿಗೂ ತುಂಬ ಥ್ಯಾಂಕ್ಸ್. ಗೈಸ್ ನಾನು ಇವಾಗ ಫ್ರೆಶ್ ಅಪ್ ಆಗಬೇಕು ಗೈಸ್. ಫ್ರೆಶ್ ಅಪ್ ಆಗಿಬಿಟ್ಟು ಸಮಥಿಂಗ್ ಇಸ್ ವೇಟಿಂಗ್ ಫಾರ್ ಮೀ ಸ್ವೀಟ್. ಫೈನಲಿ ಗೈಸ್ ಸ್ವೀಟ್ ಮಾಡ್ಕೊಂಬಂದೆ. ಇಟ್ಸ್ ಕೇಸರಿ ಬಾತ್. ಅದು ಫುಲ್ ವೈಟ್ ಇದೆ, ಯಾಕಂದರೆ ನಾನು ಏನು ಕಲರ್ ಹಾಕಿಲ್ಲ ಮತ್ತು ಅರ್ಶಿನನೂ ಹಾಕಿಲ್ಲ. ನಾನು ಸ್ವೀಟ್ ಇದ್ದರೆ ಸಾಕಲ್ಲ, ಇನ್ನೇನು. ನಾನು ಯೂಶ್ವಲಿ ಸ್ವೀಟ್ ತಿನ್ನಲ್ಲ, ಬಟ್ ನಾನು ಇವತ್ತು ಒಂದು ಬೌಲ್ ಮಾಡ್ಕೊಂಬಂದಿದ್ದೀನಿ ಅಂದರೆ ಇಮ್ಯಾಜಿನ್ ನನಗೆ ಎಷ್ಟು ಖುಷಿಯಾಗಿದೆ ಅಂತ. ಓ ಮೈ ಗಾಡ್. ಈ ಒಂದು ಸ್ಪೂನ್ ಎಂತ ಗೊತ್ತಾ, RCB ಕ್ವಾಲಿಫೈ ಆಗಿದ್ದಕ್ಕೆ. ಹುಡ್ತಿದೆ. ಈ ಒಂದು ಸ್ಪೂನ್ ಫ್ಲೈಟ್ ಬುಕ್ ಮಾಡಿದ್ದಕ್ಕೆ. ವಾವ್ ಗೈಸ್. ಆ್ಯಕ್ಚುಲಿ ನಂಗೆ ಸ್ವೀಟ್ ತಿನ್ಬೇಕು ಅನಿಸ್ತಿತ್ತು, ನಾನೇ ಮಾಡ್ಕೊಂಡಿರಲಿಲ್ಲ. ನನಗೆ ಅಷ್ಟು ಇಂಟ್ರೆಸ್ಟ್ ಇಲ್ಲ ಸ್ವೀಟ್ ತಿನ್ನೋದು. ಬಟ್ ಇವತ್ತು ಮಾಡಲೇಬೇಕಂತ ಮಾಡಿದ್ದೀನಿ. ಗೈಸ್ ಐ ಆಮ್ ಸೋ ಹ್ಯಾಪಿ, ಐ ಆಮ್ ಸೋ ಹ್ಯಾಪಿ. ಆ್ಯಂಡ್ ನಿಮಗೆ ನಿಮ್ಮ ಪೇರೆಂಟ್ಸ್ ಕಂಡ್ರೆ ಎಷ್ಟಿಷ್ಟ ಅಂತ ಕಮೆಂಟಲ್ಲಿ ತಿಳಿಸಿ ನೋಡೋಣ. ಯಾರ್ಯಾರು ಪೇರೆಂಟ್ಸ್ ಕಂಡ್ರೆ ತುಂಬ ಇಷ್ಟಪಡ್ತೀರಾ ಅಂತ ಎಲ್ಲ. ಯಾಕಂದರೆ ಆಲ್ಮೋಸ್ಟ್ ಒಬ್ಬೊಬ್ರು ನೋಡೋದು ಪೇರೆಂಟ್ಸ್ ಇಷ್ಟನೇ ಪಡಲ್ಲಪ್ಪ, ನಾನು ನೋಡಿರೋ ಥರ ಬೆಳೀತಾ ಪೇರೆಂಟ್ಸ್ ಮೇಲೆ ರೆಸ್ಪೆಕ್ಟೇ ಹೊಟ್ಟೋಗುತ್ತೆ ಅವರಿಗೆಲ್ಲ, ಆ ಥರ ಇದೆ. ಸೊ ನೀವು ಹೇಗೆ ಅಂತೇಳಿ ಕಮೆಂಟಲ್ಲಿ ತಿಳಿಸಿ. ಆ್ಯಂಡ್ ನಮ್ಮ ಪಪ್ಪ ಬಗ್ಗೆ ನಿಮಗೇನು ಅನಿಸ್ತು ಅಂತ ಹೇಳಿ ಕಮೆಂಟಲ್ಲಿ ತಿಳಿಸಿ. ಇಟ್ಸ್ ನಾಟ್ ಬೀಯಿಂಗ್ ರಿಚ್, ನೀವು ದುಡ್ಡಿದೆ ಹಾಕಿದ್ರು ಆ ಥರ ಅಲ್ಲ. ಇಟ್ಸ್ ಅಬೌಟ್ ಎಮೋಷನ್ಸ್ ಗೈಸ್. ಯಾರು ಹಿಂಗೆ ಕೇಳಿದ ತಕ್ಷಣ ಒಂದೇ ಸೆಕೆಂಡಲ್ಲಿ ಹಾಕಲ್ಲ ನನ್ನ ಪ್ರಕಾರ, ರೇರ್. ಈ ಒಂದು ವ್ಲಾಗ್ನ ಇಲ್ಲಿಗೆ ಏನು ಮಾಡ್ತೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ನನ್ನ ಡೆಸ್ಟಿನೇಷನ್ಸ್ನ ನೋಡೋದಕ್ಕೆ ಕಾಯ್ತಾ ಇರಿ, ಹೇಗೆಲ್ಲ ಇರುತ್ತೆ ಎಲ್ಲ ತೋರಿಸ್ತೀನಿ. ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್. ಲಾಟ್ಸ್ ಆಫ್ ಲವ್.